ನಮಸ್ಕಾರ ಎಲ್ರಿಗೂ. ನಾನು ಚಂದ್ರ. ನೆನ್ನೆ ಭಾನುವಾರ ಗಿಡಗಳಿಗೆ ನೀರು ಹಾಕೋದಕ್ಕೆ ಸ್ವಲ್ಪ ತಡವಾಗಿ ಹೋದೆ. ಅಲ್ಲೇ ಎದುರು ಮನೆಯ ಮಹಿಳೆ ಒಬ್ಬರು ನನ್ನನ್ನು ಕರೆದು ಮಾತಾಡಿಸಿದ್ರು. ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ರು. ನಾನು ಒಂದು 15 ದಿನದ ಒಂದು ಗಿಡಗಳನ್ನು ಕಾಳಜಿ ಮಾಡುವಂತಹ ಕಾರ್ಯನಿಯೋಜನೆ ಮಾಡಿಕೊಂಡಿದ್ದೆ. ಹಾಗಾಗಿ ನೀರು ಹಾಕೋದಕ್ಕೆ ಬಂದಿದ್ದೆ ಗಿಡಗಳಿಗೆ ಅಂತಂದೆ. ಅವರು ಆಶ್ಚರ್ಯದ ಜೊತೆಗೆ ಸಂತೋಷದಿಂದ 15 ದಿನದ ಕೆಲಸ ಮುಗೀತಲ್ವಾ, ಮತ್ತೆ ಯಾಕೆ ಬಂದ್ರಿ ಅಂತ ಕೇಳಿದ್ರು. ಗಿಡ ನೆಟ್ಟಿದ್ದೀನಿ, ಆದರೆ ಅದಕ್ಕೆ ನೀರು ಹಾಕಬೇಕಲ್ವಾ. ಒಂದಿನ ನೀರು ಹಾಕಿರಲಿಲ್ಲ, ಹೀಗೆ ಗಿಡಗಳೆಲ್ಲ ಬಾಡಿ ಹೋಗಿತ್ತು. ಅದಕ್ಕೆ ಪ್ರತಿದಿನ ತಪ್ಪದೆ ಬರ್ತಿದ್ದೀನಿ ಅಂತಂದೆ. ಹೌದಾ, ತುಂಬ ಸಂತೋಷ ಅಂತಂದರು. ಹಾಗೆ ಅಲ್ಲೇ ಇದ್ದ 2 ಮರಗಳನ್ನು ತೋರಿಸಿ, ಈ ಇಬ್ಬರು ನನ್ನ ಮಕ್ಕಳು, ನೀವು ಪ್ರತಿದಿನ ಈ ಸಸಿಗಳಿಗೆ ನೀರು ಹಾಕೋದ್ರ ಜೊತೆಗೆ ಈ ಮರಗಳಿಗೂ ನೀರು ಹಾಕ್ತೀರಾ ಅಂತ ಕೇಳಿದ್ರು. ಅವರಿಗೆ ಸ್ವಲ್ಪ ಕಾಲಿನ ಸಮಸ್ಯೆ ಇರೋದರಿಂದ ಈ ಕೆಲಸ ಮಾಡಿಕೊಡ್ತೀರಾ ಅಂತ ಕೇಳಿದ್ರು. ನನಗೆ ಅವ್ರ ಮಾತು ಕೇಳಿ ಆಶ್ಚರ್ಯ ಜೊತೆಲಿ ಖುಷಿ ಕೂಡ ಆಯಿತು. ಅವರು ಮರಗಳನ್ನು ನನ್ನ ಮಕ್ಕಳು ಅಂದಿದ್ದನ್ನು ನೋಡಿ. ಹಾಗೆ ನನಗೂ ಆರೋಗ್ಯದ ಬಗ್ಗೆ ಒಂದಷ್ಟು ಸಲಹೆಗಳನ್ನು ಕೊಟ್ಟರು. ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ಮೇಡಮ್ ನೀವು ಡಾಕ್ಟ್ರಾ ಅಂತ. ಅದಕ್ಕವರು, ನಾನು ಅದನ್ನೆಲ್ಲ ಹೇಳಲ್ಲಮ್ಮ, ನನ್ನ ಸ್ಥಾನಮಾನ ಏನು ಅಂತಂದ್ಬಿಟ್ಟು ಹೇಳಿದ್ರೆ ಜನ ನನ್ನ ಜೊತೆ ಬೆರೆಯೋಲ್ಲ, ಇವರು ಶ್ರೀಮಂತರು ಅಂತ. ನನಗೆ ಜನಗಳ ಜೊತೆ ಬೆರೆಯೋ ಹಂಬಲ. ಹಾಗಾಗಿ ನಾನು ಎಲ್ಲೂ ನನ್ನ ಸ್ಥಾನಮಾನದ ಬಗ್ಗೆ ಹೇಳ್ಕೊಳ್ಳಲ್ಲ ಅಂತಂದರು. ಬದುಕು ಹೀಗೆ. ನಮ್ಮವರು ಅಂದ್ಕೊಂಡವರು ನಮಗೆ ಗೊತ್ತಿಲ್ಲದೆ ನಮ್ಮಿಂದ ದೂರ ಆಗಿರ್ತಾರೆ. ಯಾರೋ ಅಂದ್ಕೊಂಡವರು ನಮ್ಮ ಕಾಳಜಿ ಮಾಡ್ತಾರೆ. ಧನ್ಯವಾದ. ದೇವ ನಿನ್ನ ಬೇಡುವೆ, ಕಾಯೋ ದೂರ ಮಾಡದೆ. ದೇವ ನಿನ್ನ ಬೇಡುವೆ, ಕಾಯೋ ದೂರ ಮಾಡದೆ. ಶಕ್ತಿ ನೀಡು ಬಾಳುವಂತೆ, ಶಕ್ತಿ ನೀಡು ಬಾಳುವಂತೆ. ಸತ್ಯ ಧರ್ಮ ಮೀರದೆ. ದೇವ ನಿನ್ನ ಬೇಡುವೆ, ಕಾಯೋ ದೂರ ಮಾಡದೆ. ಸೂರ್ಯನಾಗಿ ಮೇಲೆ ಚಲಿಸಿ ಕತ್ತಲನ್ನು ಹರಿಸುವೆ. ಮೋಡವಾಗಿ ನೀರು ಸುರಿಸಿ ಲೋಕ ಕನ್ನ ಉಣಿಸುವೆ. ಪ್ರಾಣವಾಯುವಾಗಿ ಸುಳಿದು ಕಾಣದಂತೆ ಕಾಯುವೆ. ತಂದೆ ನಿನ್ನ ಕರುಣೆಯ